ಪುತ್ತೂರು ಮಹಿಳಾ ಕಾಲೇಜ್ ಪ್ರಾಂಶುಪಾಲೆಯ ಅಮಾನತನ್ನ ವಿರೋಧಿಸಿ ಬಿಜೆಪಿ ಮಹಿಳಾ ಮೋರ್ಚಾ ಪುತ್ತೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಿದ. ಪ್ರತಿಭಟನೆಯನ್ನ ಉದ್ದೇಶಿಸಿ ಬಿಜೆಪಿ ರಾಜ್ಯ ಮಹಿಳಾ ಘಟಕದ ಸದಸ್ಯೆ ಸುಲೋಚನಾ ಭಟ್ ಭಾಷಣ ಮಾಡಿ, ಪುತ್ತೂರು ಮಹಿಳಾ ಕಾಲೇಜಿನ ಪ್ರಾಂಶುಪಾಲೆಯ ಅಮಾನತಿನ ಹಿಂದೆ ಶಾಸಕ ಅಶೋಕ್ ರೈ ಕೈವಾಡವಿದ್ದು, ಶಾಸಕರಿಗೆ ಪ್ರಾಂಶುಪಾಲೆ ವೇದಶ್ರೀ ನಿಡ್ಯ ಸಮಸ್ಯೆ ಬಗ್ಗೆ ಹೇಳಿದ್ದೇ ತಪ್ಪಾಯ್ತಾ? ಅಶೋಕ್ ರೈ ಅವರಿಗೆ ಶಾಸಕರಾಗಿದ್ದು ಅಲ್ಪನಿಗೆ ಐಶ್ವರ್ಯ ಬಂದ ಆಗಿದೆ. ಹಾಗಾಗಿ ಈ ಹಿಂದೆ ಏನು ಪಿಸ್ತೂಲ್ ಇಟ್ಕೊಂಡು ಗೂಂಡಾ ಪ್ರವೃತ್ತಿಯನ್ನ ಮಾಡ್ತಾ ಇದ್ರೋ ಅದನ್ನೇ ಶಾಸಕರಾಗಿ ಇದೀಗ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಅಶೋಕ್ ರೈ ಅವರದ್ದು ಗೂಂಡಾ ಪ್ರವೃತ್ತಿ ಮಹಿಳೆಯರ ಮೇಲೆ ಪುತ್ತೂರಿನಲ್ಲಿ ನಿರಂತರ ದಬ್ಬಾಳಿಕೆ ಆಗ್ತಾ ಇದೆ ಎಂದು ಅಶೋಕ್ ರೈ ವಿರುದ್ಧ ಸುಲೋಚನಾ ಭಟ್ ಕಿಡಿಕಾರಿದ್ದಾರೆ. ಪ್ರತಿಭಟನೆಯಲ್ಲಿ ಮಾತನಾಡಿದ ದಕ್ಷಿಣ ಕನ್ನಡ ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಮಂಜುಳಾ ರಾವ್, ಶಾಸಕ ಅಶೋಕ್ ರೈ ಸಮಾಜದ ವಿರುದ್ಧ ನಡೆದುಕೊಳ್ಳುವಂತಹ ರೀತಿ ಸರಿಯಿಲ್ಲ. ಮಹಿಳಾ ಕಾಲೇಜಿನ ಪ್ರಾಂಶುಪಾಲೆಯನ್ನ ಗದರಿಸುವಂತೆ ಕೆಲಸ ಅವರಿಂದ ಆಗಿದೆ. ವಿದ್ಯಾರ್ಥಿಗಳ ಮುಂದೆ ಶಿಕ್ಷಣ ನೀಡುವಂತಹ ಗುರುವಿಗೆ ತುಚ್ಛವಾಗಿ ಮಾತನಾಡುವಂಥದ್ದು ಎಷ್ಟು ಸರಿ? ಶಿಕ್ಷಣ ನೀಡುವಂತಹ ಗುರುವನ್ನೇ ಗದರಿಸ್ತಾರೆಯಾ ಇವರ? ಇಂತಹ ದಬ್ಬಾಳಿಕೆಯ ಪ್ರವೃತ್ತಿಗೆ ಜನ ತಕ್ಕ ಉತ್ತರ ನೀಡ್ತಾರೆ ಎಂದರು. ಅಶೋಕ್ ರೈ ಆಕಸ್ಮಿಕ ಶಾಸಕ, ಇವರಿಗೆ ಸಿಕ್ಕಿದ್ದ ಅಧಿಕಾರ ಇದೇ ಕೊನೆ. ಇನ್ನು ಮುಂದೆ ಅಶೋಕ್ ರೈ ಶಾಸಕರಾಗಿ ಕಾಣಲ್ಲ. ಇಂಥವರಿಗೆ ಮುಂದಿನ ದಿನಗಳಲ್ಲಿ ಜನ ತಕ್ಕ ಉತ್ತರ ಕೊಡ್ತಾರೆ ಎಂದರು. ಬಗ್ಗೆ ಬಹಳಷ್ಟು ತುಚ್ಛವಾದಂತ ಭಾವನೆಯನ್ನ ಇಟ್ಟುಕೊಂಡು ಅವರನ್ನ ಸಮಾಜದಲ್ಲಿ ತುಳಿಯುವಂತ ಕೆಲಸವನ್ನ ಇವತ್ತು ಇಲ್ಲಿನ ಶಾಸಕರು ಮಾಡ್ತಾ ಇದ್ದಾರೆ. ಒಂದು ಮಹಿಳೆಯರು, ಎರಡನೇದು ದಲಿತರು. ಇವರಿಬ್ಬರನ್ನ ನೋಡಿದ್ರೆ ಬಹುಶಃ ನಮ್ಮ ರಾಜ್ಯ ಸರ್ಕಾರಕ್ಕೆ ಆಗುದಿಲ್ಲ ಅಂತ ಅನ್ನಿಸ್ತದೆ. ರಾಜ್ಯ ಸರ್ಕಾರದ ಒಂದು ಪಾರ್ಟ್ ಆಗಿರುವಂತದ್ದು ಇಲ್ಲಿನ ಶಾಸಕರು ಆಕಸ್ಮಿಕವಾಗಿ ಶಾಸಕರಾಗಿದ್ದಾರೆ. ನಮ್ಮಲ್ಲೊಂದು ಗಾದೆ ಇದೆ, ಏನು, ಅರ್ಧ ದಾರಿಯಲ್ಲಿ ಐಶ್ವರ್ಯ ಬಂದ್ರೆ ಬಹುಶಃ ಅದನ್ನ ಮಾಡ್ತಾ ಇದ್ದಾರೆ ಇಲ್ಲಿನ ಶಾಸಕರು ಅಂತ ಅನ್ನಿಸ್ತದೆ. ಅವರಿಗೂ ಅನ್ನಿಸಿದೆ ಅಂತ ಗೊತ್ತು. ಏನು, ಇದು ಒಂದೇ ಟರ್ಮ್ ನಾನು ಇಲ್ಲಿ ಶಾಸಕನಾಗಿರುವುದು, ಇಲ್ಲಿರುವಂತಹ ಪುತ್ತೂರಿನಲ್ಲಿರುವಂತಹ ಮಹಿಳೆಯರನ್ನ, ದಲಿತರನ್ನ ನಾನು ಎಷ್ಟು ತುಳಿಲಿಕ್ಕೆ ಸಾಧ್ಯ ಇದೆಯೋ, ನಾನು ಎಷ್ಟು